ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳವಳಿ ಸಂಘಟನೆ ವತಿಯಿಂದ ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೆಬ್ರವರಿ 8ರಂದು ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಕನ್ನಡಿಗರ ನಾಮಕರಣ ಚಳವಳಿಯ ಯುವ ಅಧ್ಯಕ್ಷ ಶ್ರೀಕಂದ ಶೆಟ್ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ರಾಣಿ ಚೆನ್ನಮ್ಮ ವೃತ್ತದ ಬಳಿಯ ಹಳೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಡಾ ರಾಜ್ಕುಮಾರ್ ಬಸ್ ನಿಲ್ದಾಣ ಹಾಗೂ ಗೋಕುಲ ರಸ್ತೆಯ ಹೊಸ ಬಸ್ ನಿಲ್ದಾಣಕ್ಕೆ ಸಿಂಧೂರ ಲಕ್ಷ್ಮಣ ಅವರ ಹೆಸರನ್ನ ಇಡಬೇಕು ಎಂದರು. ಅದಲ್ಲದೆ ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ವೀರ ಮಹನೀಯರ ನಾಮಕರಣ ಮಾಡುವ ಒತ್ತಾಯ ಮಾಡುತ್ತೇನೆ. ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಲಾಗಿದೆ, ಆದರೆ ಈವರೆಗೆ ಸ್ಪಂದನೆ ದೊರಕಿಲ್ಲ. ಹೀಗಾಗಿ ಮಾರ್ಚ್ 28ರಂದು ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ನಿರ್ಧರಿಸಲಾಗಿದೆ. ಅದರೊಳಗೆ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನ ಇಟ್ಟು ಕನ್ನಡಿಗರ ಅಸ್ಮಿತೆ ಕಾಪಾಡಬೇಕಾಗಿದೆ. ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಮೊನ್ನೆ ರೀಸೆಂಟ್ಲಿ ಏವಿಯೇಷನ್ ಮಿನಿಸ್ಟ್ರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ, 2ನೇ ಪತ್ರ ಕೊಟ್ಟಿದ್ದಾರೆ, ಮೂರನೇ ಪತ್ರ ಕೊಟ್ಟಿದ್ದಾರೆ. ಸೊ ಮುಂದ್ ಬಂದ ದಿನದಲ್ಲಿ ನಾವು ಒಂದು ಮಾರ್ಚ್ 28 ತನಕ ನಾವು ಒಂದು ಕಾಲಾವಕಾಶ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮುಂದ್ ಬರೋದ್ರಲ್ಲಿ ಆದ್ರೆ ತುಂಬಾ ಖುಷಿಯ ಸಂಗತಿ ನಮಗೆ. ಇಲ್ಲ ಅಂದ್ರೆ ನಾವೊಂದು ನಮ್ಮ ಅಂದಾಜಷ್ಟು ಒಂದು 50,000 ಜನಕ್ಕೆ ನಾವು ಕೂಡಿಸಿ ಒಂದು ಶಾಂತ ರೀತಿಯಿಂದ ಒಂದು ಹೋರಾಟ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೆ ನಿಮ್ಮ ಬೆಂಬಲ ಹಾಗೂ ಜನತೆಯ ಬೆಂಬಲ ಬೇಕು. ಇದು 4 ಹೆಸರು ಚಳವಳಿ ಆಕ್ಚುಲಿ ಆದಷ್ಟು ಬೇಗನೆ ಆಗ್ಬೇಕಿತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಡ್ತಿರೋದು, ಬೇರೆ ಯಾರ್ದು ಪ್ರೈವೇಟ್ ಹೆಸರು, ಯಾರ್ದು ಪೊಲಿಟಿಷಿಯನ್ ಹೆಸರು ಇಡ್ತಿಲ್ಲ. ಇದನ್ನ ಮುಂಚೆನೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಇದು ಯಾಕೆ ಇಷ್ಟು ಹೇಳ್ಕೊಂಡು ಹೋಗ್ತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಆದಷ್ಟು ಎಲ್ಲಾ ಕಡೆ ಏರ್ಪೋರ್ಟ್ ಅಲ್ಲಿ ಹೆಸರು ಇಟ್ಟಿದ್ದಾರೆ. ಈಗ ನಾವು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನ ಹೆಸರು ಇಡ್ತಿದೀವಿ, ಹಾಗೂ ನಮ್ಮ ಬಿಜಾಪುರಲ್ಲಿ ಬಸವೇಶ್ವರ ಗುರುಗಳದ ಅವ್ರ ಹೆಸರು ಇಡ್ತಿದೀವಿ. ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ಅವರ ಹೆಸರು ಇಡ್ತಾ ಇದೀವಿ. ಬೆಳಗಾಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಹೆಸರು ಇಡ್ತಿದೀವಿ. ಸೊ ಈ 4 ಈ ಸಮಾಜಕ್ಕೆ ಒಂದು ಒಳ್ಳೆ ಸೊಸೈಟಿ ಕಟ್ಟಿರುವ ವ್ಯಕ್ತಿಗಳು ಇವರಲ್ಲ. ಇವ್ರದೊಂದು ಹೆಸರು ನಾವು ಇಡ್ತಿದೀವಿ ಅಂದ್ರೆ ಅದ್ ನಾವು ಇಷ್ಟು ಪ್ರತಿಭಟನೆ ಮಾಡಬಾರ್ದು. ಮುಂಚೆನೆ ಇವೆಲ್ಲ ಕೆಲಸ ಆಗಿರ್ಬೇಕಿತ್ತು. ಪರವಾಗಿಲ್ಲ, ನಾವು ನಮ್ಮ ಹೋರಾಟ ನಾವು ಜಯ ಸಿಗೋವರೆಗೂ ನಾವು ಬಿಡಲ್ಲ. ಇದೇ ತರ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ನಮಗೆ ನಂಬಿಕೆ ಇದೆ ಆ ಜಯ ಸಿಗುತ್ತೆ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ